ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಮಾತಾಡ್ತಾ ಇರೋದು ಇವತ್ತು ನಮ್ಮ ಅಯ್ಯಪ್ಪ ಆನೆ ಬಗ್ಗೆ. ಸೊ ತುಂಬ ಹೆಸರು ಮಾಡಿದಂಥ ಆನೆ. ಈ ವರ್ಷದಲ್ಲಿ ಅವನು 2 ಕಾರ್ಯಾಚರಣೆನ ಸಕ್ಸಸ್ ಆಗಿ ಮುಗಿಸ್ಕೊಟ್ಟಿದ್ದಾನೆ. ಹಾಗೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳೋದು ಬೇರೆ, ಅಲ್ಲಿ ಏನು ರೋಲ್ ಕೊಡ್ತಾರೆ ಅದನ್ನ ಚೆನ್ನಾಗಿ ನಿಭಾಯಿಸೋದು ಬೇರೆ ಅಲ್ವಾ. ಸೊ ಇವನ ರೋಲ್ಗೆ, ಇವನ ವಯಸ್ಸಿಗೆ ಚೆನ್ನಾಗಿ ಎರಡು ಕೆಲಸ ಕೂಡ ಮುಗಿಸಿ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾನೆ. ಅಯ್ಯಪ್ಪ ಬಗ್ಗೆ ನಿಮಗೆ ಯಾರೆಲ್ಲ ದುಬಾರೆ ಕ್ಯಾಂಪ್ ಹೋಗಿರ್ತಾರೆ ಅವರೆಲ್ಲ ಆನೆ ನೋಡಿರ್ತೀರ. ಸ್ಟಾರ್ಟಿಂಗಲ್ಲೇ ಕಟ್ ಹಾಕ್ಕೊಂಡಿರ್ತಾರೆ. ಅಂದರೆ ಧನಂಜಯನ ಪಕ್ಕ ಇವನು ಇರ್ತಾನೆ. ಸೊ ಧನಂಜಯ ಆನೆ ಏನು ಕಟ್ ಹಾಕಿರ್ತಾರೆ ನೋಡಿ, ಅದ್ರ ಪಕ್ಕದಲ್ಲೇ ಇರುವಂಥ ಆನೆ. ಸೊ ಇವನ ಬಗ್ಗೆ ಹೇಳೋದಾದರೆ, ಇವನು ಎಲ್ಲೂ ಕೂಡ ಕ್ಯಾಪ್ಚರ್ ಮಾಡಿರೋಂಥ ಆನೆ ಅಲ್ಲ. ಇವನು ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಂಥ ಒಂದು ಪುಟಾಣಿ ಆನೆ. ಸೊ ಇವಾಗ ಪುಟಾಣಿ ಅಂದರೆ 15 ವರ್ಷ ಆಗಿದೆ ಇವನಿಗೆ. ಇದರ ಅಮ್ಮ ಯಾರು ಅಂತಂದರೆ ಕಪಿಲ ಅಂತೇಳಿ. ಕಪಿಲ ಅಂತ ಒಂದು ಆನೆ ನಮ್ಮ ದುಬಾರೆ ಕ್ಯಾಂಪಲ್ಲಿ ತುಂಬ ವರ್ಷದಿಂದ ಇತ್ತು. ಅದರ ಮರಿ ಇದು. ಸೊ ಇದರ ವರ್ಷ ಬಂದು 15 ಆಗಿದೆ. ಸದ್ಯಕ್ಕೆ 2 ಕಾರ್ಯಾಚರಣೆ ಮಾಡಿದ್ದಾನೆ. ಒಂದು ಬಿಕ್ಕೋಡಲ್ಲಿ ಮಾಡ್ತಾನೆ, ಒಂದು ನಮ್ಮ HD ಕೋಟೆ ಭಾಗದಲ್ಲಿ ಮಾಡ್ತಾನೆ. ಸೊ ಅಲ್ಲಿ ನೀವು ನೋಡಿರ್ಬೋದು ಕಾಡಾನೆಗೆ ಯಾವ ರೀತಿ ಮುಖ ಕೊಟ್ಟು ಫೈಟ್ ಮಾಡ್ತಾ ಇದ್ದಾನೆ ಅಂತೇಳಿ. ಅಂದರೆ ಫಸ್ಟ್ ಕಾರ್ಯಾಚರಣೆ ಏನಿತ್ತು ನೋಡಿ, ಅದರಲ್ಲಿ ಕಂಪ್ಲೀಟ್ ಆನೆನ ಲೋಡ್ ಮಾಡೋವರೆಗೂ ಇವನಿಗೆ ಕೆಲಸನ ಕೊಟ್ಟಿರ್ತಾರೆ. ಆನೆನ ಎಳ್ಕೊಬರೋದ್ರಿಂದ ಹಿಡಿದು, ಆನೆನ ಪುಷ್ ಮಾಡೋದ್ರಿಂದ ಹಿಡಿದು, ಹಾಗೆ ಕಾಡಾನೆಯಿಂದ ಕ್ರಾಲ್ಗೆ ತಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಕೂಡ ಇವನಿಗೆ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ನಮಗೆ ಫ್ಯೂಚರಲ್ಲಿ ನಮ್ಮ ಕುಮ್ಕಿ ಆನೆಗಳು ಯಾವ ರೀತಿ ಇದ್ದಾವೆ ನೋಡಿ. ಇವಾಗ ನಮಗೆ ಪ್ರಶಾಂತ ಇರ್ಬೋದು, ಸುಗ್ರೀವ ಇರ್ಬೋದು, ಭೀಮ ಇರ್ಬೋದು, ಹಾಗೆ ಶ್ರೀಕಂಠ, ಅಭಿಮನ್ಯು, ಈ ಥರ ನಮ್ಮ ಲೆಜೆಂಡ್ ಆನೆಗಳ ಥರ ಇವನು ಕೂಡ ರೆಡಿ ಆಗಬೇಕಲ್ವ. ಇವಾಗಷ್ಟೇ ಇವನಿಗೆ 15 ವರ್ಷ ಆಗಿರೋದ್ರಿಂದ ಎಲ್ಲ ಟ್ರೈನಿಂಗ್ ಮುಗಿಸಿದ್ದಾನೆ. ಇವನು ಲಾರಿ ಹತ್ತೋದನ್ನ ಹಿಡಿದು, ಕ್ರಾಲ್ ಕೆಲಸ ಇರ್ಬೋದು, ಮರ ಎಳ್ಕೊಬರೋದಿರ್ಬೋದು, ಹಾಗೆ ಕಾರ್ಯಾಚರಣೆ ಹೋದಾಗ ಅಲ್ಲಿ ಇರುವಂಥ ಬೇರೆ ರೋಲ್ಗಳ ಕೆಲಸ ಮಾಡೋದಿರ್ಬೋದು. ಸೊ ಹಾಗಾಗಿ ಇವನು ತುಂಬ ಎಕ್ಸ್ಪರ್ಟ್ ಆಗಿದ್ದಾನೆ ಇವಾಗ. ಏನಕ್ಕಂದರೆ ಇವನ್ನ 12-13 ವರ್ಷ ಇರಬೇಕಾದ್ರೆ ಎಲ್ಲ ಕೆಲಸ ಯೂಸ್ ಮಾಡ್ಕೊತಾರೆ. ಇವೊಂದು ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅನ್ಕೋತೀನಿ. ಕಾಡಾನೆಗಳು ಯಾವಾಗ ಮರೀಲಿ ಕ್ಯಾಪ್ಚರ್ ಮಾಡ್ತಾರೆ ನೋಡಿ, ಅಲ್ಲಿಂದೇ ಸ್ಟಾರ್ಟಿಂಗ್ ಮಾಡಿಬಿಡ್ತಾರೆ ಟ್ರೈನಿಂಗ್ ಕೊಡೋಕ್ಕೆ. ಓಕೆ, ಯಾವುದೇ ಕಾರಣಕ್ಕೂ ಅವ್ರನ್ನ ತಗೊಂಡೋಗಿ ಕ್ರಾಲ್ಗೆ ಹಾಕೋದಾಗಲಿ ಅಥವಾ ಬೇರೆ ಕಡೆ ಕಟ್ಕೊಳ್ಳೋದಾಗಲಿ ಈ ಥರದ್ದೇನು ಮಾಡಲ್ಲ. ಫ್ರೀಯಾಗಿ ಬಿಟ್ಬಿಟ್ಟೇ ಬೆಳೆಸಿರೋದ್ರಿಂದ ಈ ಆನೆಗಳಿಗೆ ಎಲ್ಲ ಕೆಲಸಗಳು ಗೊತ್ತಿರುತ್ತೆ. ಸುಮಾರು ಜನ ಹೇಳ್ತಾರೆ ಕಾಡಲ್ಲಿರೋ ಆನೆಗೂ ಹಾಗೆ ಸಾಕಿರೋ ಆನೆಗೂ ತುಂಬ ವ್ಯತ್ಯಾಸ ಇರುತ್ತೆ ಕೆಲಸ ಮಾಡೋದಿಲ್ಲ ಅಂತ. ಆದರೆ ಮರಿ ಆನೆಗಳು ಆ ಥರ ಅಲ್ಲ. ಮರಿ ಆನೆಗಳಿಗೆ ಎಲ್ಲ ಕೆಲಸನೂ ಗೊತ್ತಿರುತ್ತೆ. ಯಾಕಂದರೆ ಚಿಕ್ಕ ಮರಿ ಆಗಿದ್ದನೇ ಜನಗಳ ಜೊತೆ ಬೆಳೀತಾ ಇರುತ್ತಲ್ವ, ಅವರೆಲ್ಲ ಕೆಲಸನೂ ಮಾಡಿಸ್ತಾ ಇರ್ತಾರೆ. ಡೈಲಿ ಮರ ಎಳ್ಕೊಬರೋದಿರ್ಬೋದು, ಆಮೇಲೆ ಸೊ ಬೇರೆ ಅಲ್ಲಿಂದ ಮೂಟೆ ಹೊತ್ಕೊಂಡು ಹೋಗೋಂಥ ಕೆಲಸ ಇರ್ಬೋದು. ಸೊ ಇಂಥ ಕೆಲಸ ಎಲ್ಲ ಮಾಡಿಸ್ತಾರೆ. ಅಂದರೆ ಮಾತ್ರ ಲೆಜೆಂಡ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸುಮ್ಮನೆ ಆನೆಗಳು ಅದ್ರ ಪಾಡಿಗೆ ಬಿಟ್ಬಿಟ್ರೆ ಆನೆಗಳು ಒಂದು ಕಂಟ್ರೋಲ್ಗೆ ಸಿಗಲ್ಲ. ಸದ್ಯಕ್ಕೆ ಅಯ್ಯಪ್ಪನ ಬಗ್ಗೆ ಮಾತಾಡೋದಾದರೆ 2024-25 ದಸರಾಗೆ ಸೆಲೆಕ್ಟ್ ಆಗಿದ್ದ. ಬಟ್ ಸಬ್ಸ್ಟಿಟ್ಯೂಟ್ ಆನೆಗೆ ಸೆಲೆಕ್ಟ್ ಆಗಿರ್ತಾನೆ. ಯಾವ್ದಾರು ಆನೆಗೆ ಏನಾದರೂ ತೊಂದರೆ ಆಯಿತು ಅಂದರೆ 14 ಆನೆ ಸೆಲೆಕ್ಟ್ ಆಗ್ತವೆ ನೋಡಿ, ಅದರಲ್ಲಿ ಯಾವ್ದಾರು ಆನೆಗೆ ತೊಂದರೆ ಆಯಿತು ಅಂದರೆ ಇವನ್ನ ಕೂಡ ಬ್ಯಾಕಪ್ ಆನೆಯಾಗಿ ಇಟ್ಕೊಂಡಿರ್ತಾರೆ. ಸೊ ಸದ್ಯಕ್ಕೆ 2 ವರ್ಷದಲ್ಲಿ ಸೆಲೆಕ್ಟ್ ಆಗಿರ್ತಾನೆ. ಬಟ್ ಸೊ ಏನೂ ಆಗದಿರೋ ಕಾರಣ ಇವನು ಕ್ಯಾಂಪಲ್ಲೇ ಉಳ್ಕೊತಾನೆ. ಈ ವರ್ಷವೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ನಡೆದಿದೆ. ಐ ಹೋಪ್ ಇವನು ಕೂಡ ಸೆಲೆಕ್ಷನಲ್ಲಿ ಭಾಗಿಯಾಗಿರ್ತಾನೆ. ಬಟ್ ಸೆಲೆಕ್ಟ್ ಆಗ್ತಾನೆ ಇಲ್ವಾ ಅಂತೇಳಿ ಅದೆಲ್ಲ ಅಧಿಕಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನೇನಕ್ಕೆ ಇವನ ಬಗ್ಗೆ ಮಾತಾಡ್ತೀನಿ ಅಂತಂದರೆ, 15 ವರ್ಷದಲ್ಲಿ 2 ಕಾರ್ಯಾಚರಣೆ ಮಾಡ್ಕೊಂಡಿದ್ದಾನೆ. ಈಗ ದಸರಾಕ್ಕೆ 1-2 ಸಲ ಚಾನ್ಸಸ್ ಕೊಟ್ಟರೆ ಇನ್ನೂ ಇವನಿಗೊಂದು ಜಾಸ್ತಿನೇ ಆಗುತ್ತೆ. ಅವಾಗ ನಮಗೆ ಮುಂದೆ ಹೊಸ ಆನೆಗಳು ತಗೊಬಂದಾಗ ಸೊ ಅದ್ರ ಜೊತೆ ಇವನು ಅಡ್ಜಸ್ಟ್ ಆಗಿ ಅಥವಾ ಸೊ ಈ ದಸರಾಕ್ಕೆ ಫ್ಯೂಚರಲ್ಲಿ ಯಾವ್ದಾರು ಆನೆ ಏನಾದರೂ ಅಂದರೆ ಲೆಜೆಂಡ್ ಆನೆಗಳು ಯಾವುದಾದ್ರೂ ಗೈರು ಆದರೆ ಸೊ ಅವನ ಪ್ಲೇಸಿಗೆ ಒಂದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಎಲ್ಲ ವರ್ಷವೂ ಕೂಡ ಒಂದೊಂದು ಹೊಸ ಆನೆಗೆ ಚಾನ್ಸ್ ಕೊಡ್ತಾರೆ ದಸರಾದಲ್ಲಿ. ಈ ವರ್ಷವೂ ಕೂಡ ಇವನಿಗೆ ಚಾನ್ಸ್ ಕೊಟ್ಟರೆ ಸದ್ಯಕ್ಕೆ ನಮ್ಮ ಕ್ಯಾಂಪಲ್ಲಿ ಇರುವಂಥದ್ದು ಅಂದರೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂಥ ಮರಿಗಳಲ್ಲಿ ಅಯ್ಯಪ್ಪ ಒಬ್ಬನೇ. 2 ಆನೆಗಳ ರೆಸ್ಕ್ಯೂ ಮಾಡಿರೋಂಥ ಆನೆಗಳು ನಮ್ಮ ರೋಹಿತ ಮತ್ತು ಭೀಮ. ಅವನು ಪುಟ್ಟ ಮರಿ ಆಗಿದ್ದನಂದರೆ ಕ್ಯಾಂಪಿಂದ ತಾಯಿಯಿಂದ ಬೇರ್ಪಟ್ಟ ಆನೆಗಳನ್ನ ಸಾಕಿ ಇವಾಗ ನಮ್ಮ ಮತ್ತಿಗೋಡು ಕ್ಯಾಂಪ್ನಲ್ಲಿರುವಂಥ ಆನೆಗಳು ಅಂತಂದರೆ ರೋಹಿತ ಮತ್ತು ಭೀಮ. ಸೊ ಅವು ಕೂಡ ತುಂಬ ಕುಮ್ಕಿ ಎಕ್ಸ್ಪರ್ಟ್ಗಳೇ. ಈ 3 ಆನೆಗಳು ಸದ್ಯಕ್ಕೆ ಚಿಕ್ಕ ಮರಿಯಿಂದನೇ ಕ್ಯಾಂಪಲ್ಲಿ ಬೆಳೆದಿರೋಂಥ ಆನೆಗಳು. ಓಕೆ, ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಹೋಪ್ಫುಲಿ ದಸರಾಕ್ಕೆ ಅಯ್ಯಪ್ಪನೂ ಕೂಡ ಬರಲಿ, ಎಲ್ರಿಗೂ ಇವನ ಪರಿಚಯ ಇನ್ನೂ ಜಾಸ್ತಿ ಆಗಲಿ ಅಂತ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬತ್ತೀರಿ
ಬರ್ರಿ ನೀವು.